ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಊರಿಗೆಲ್ಲ ಬೆಂಕಿ ಹಚ್ಕೊಂಡು ಬೆಂಕಿಯನ್ನು ಧಗಧಗಿಸಿ ಹಚ್ಚಿ ಉರಿಸಿ ಆಮೇಲೆ ಕೈ ಸುಡೋಕೆ ಶುರುವಾದಾಗ ಬನ್ನಿ ಬನ್ನಿ ಎಲ್ಲರೂ ಸೇರಿ ಬೆಂಕಿ ಆರ್ಸೋಣ ಅಂತ ಕರೆದ್ರೆ, ಅಥವಾ ನನ್ನ ಕೈ ಸುಡ್ತಾ ಇದೆ ನಿಮ್ದು ಒಂಚೂರು ಸುಡ್ಕೊಳ್ರಿ ಅಂತ ಕರೆದ್ರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದನ್ನೇ ಮಾಡ್ತಿದ್ದಾರೆ. ಇರಾನ್ ಅಮೆರಿಕ ಮಧ್ಯೆ ಶುರುವಾದ ಸಂಘರ್ಷ ಈಗ ಪ್ರಪಂಚದ ಕುತ್ತಿಗೆಗೆ ಬಂದು ನಿಂತ್ಕೊಂಡಿದೆ. ಇಡೀ ಜಗತ್ತಿಗೆ ತೈಲ ಪೂರೈಕೆ ಮಾಡೋ ಅತಿ ಮುಖ್ಯ ರಕ್ತನಾಳ ಹಾರ್ಮುಜ್ ಜಲಸಂಧಿ ಸಂಪೂರ್ಣ ಬ್ಲಾಕ್ ಆಗಿದೆ. ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ $100 ಕ್ರಾಸ್ ಆಗೋಗಿದೆ. ಇದನ್ನ ಕ್ಲಿಯರ್ ಮಾಡೋಕೆ ಅಮೆರಿಕಾಗೆ ಆಗ್ತಾ ಇಲ್ಲ. ಹೀಗಾಗಿ ಇಷ್ಟು ದಿನ ನಾವೇ ನಂಬರ್ 1 ಪವರ್ ಅಂತ ಮೆರಿತಾ ಇದ್ದ ಟ್ರಂಪ್ ಈಗ ಏಕಾಏಕಿ ನಾನು ಯಾಕೆ ಒಬ್ಬನೇ ರಿಸ್ಕ್ ತಗೋಬೇಕು, ನಿಮಗೆ ಎಣ್ಣೆ ಬೇಕು ಅಂದ್ರೆ ನಿಮ್ಮ ನೌಕಾಪಡೆ ತಗೊಂಡ್ಬನ್ನಿ, ಹೆಲ್ಪ್ ಮಾಡಿ ನನಗೆ ಅಂತ ಟ್ರಂಪ್ ಆರ್ಡರ್ ಮಾಡ್ತಾ ಇದ್ದಾರೆ ಜಗತ್ತಿನ ರಾಷ್ಟ್ರಗಳಿಗೆ. ಯಾವ ಲೆವೆಲ್ಗಂದ್ರೆ ಟ್ರಂಪ್ ಚೀನಾನೂ ಬಿಡ್ತಾ ಇಲ್ಲ, ಹಡಗು ತಗೊಂಡ್ಬನ್ನಿ ಇಲ್ಲಾಂದ್ರೆ ನಾನು ಬೀಜಿಂಗ್ ಮೀಟಿಂಗ್ ನ ಕ್ಯಾನ್ಸಲ್ ಮಾಡ್ತೀನಿ, ಚೀನಾಗೆ ಬರದೇ ಇಲ್ಲ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಅವಸ್ಥೆ ಹೇಗಾಗಿದೆ ಅಂದ್ರೆ ಪರಮಾಪ್ತ ಮಿತ್ರ ರಾಷ್ಟ್ರಗಳನ್ನ ಕೂಡ ಬಿಡ್ತಾ ಇಲ್ಲ ಟ್ರಂಪ್. ಬನ್ನಿ ಬನ್ನಿ ಅಂತ ಕರೀತಿದ್ದಾರೆ, ಆದ್ರೆ ಪರಮ ಮಿತ್ರ ರಾಷ್ಟ್ರಗಳು ನೋ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಫ್ರಾನ್ಸ್ನವ್ರು ಏನ್ ಹೇಳಿದಾರೆ ಗೊತ್ತಾ, ಫ್ರೆಂಚ್ ಜನರಲ್ ಮೈಕಲ್ ಯಾಕೋಲೆಫ್ ಅನ್ನೋರು ಅವರಂತೂ ಓಪನ್ ಆಗಿ ಹೇಳಿಬಿಟ್ಟಿದ್ದಾರೆ, ಟೈಟಾನಿಕ್ ಟಿಕೆಟ್ ನಮಗೇನು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಟೈಟಾನಿಕ್ ಹಡಗಲ್ಲಿ ಆ ಹಿಮ ಶಿಖರಕ್ಕೆ ಗುದ್ದಿದ ಮೇಲೂ ಕೂಡ, ಹಡಗು ಅಪಘಾತಕ್ಕೀಡಾದ ಮೇಲೂ ಕೂಡ ಹಡಗಿನ ಕ್ಯಾಪ್ಟನ್ ಚೀಪ್ ರೇಟ್ನಲ್ಲಿ ಇವತ್ತು ನೈಟ್ ಡ್ಯಾನ್ಸ್ ಇದೆ ಬನ್ನಿ ಅಂತ ಟಿಕೆಟ್ ಸೇಲ್ ಮಾಡ್ತಿದ್ದಂತೆ. ಸೊ ಅಂಥ ಟಿಕೆಟ್ ನಮಗೆ ಬೇಕಾಗಿಲ್ಲ, ನಾವೇನು ತಗೊಳ್ಳಲ್ಲ ಅನ್ನೋ ಅತ್ಯಂತ ಖಾರವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕನ್ಸ್ಗೆ. ಸೊ ಟ್ರಂಪಿಗೆ ಏನು ಹೇಳ್ತಿದ್ದಾರೆ ಗೊತ್ತಾ, ನನಗೇನು ಬೇಕಾಗಿಲ್ಲ, ಫುಲ್ ಪವರ್ಫುಲ್ ಇದೀವಿ ನಾವು, ಸುಮ್ಮನೆ ಟೆಸ್ಟ್ ಮಾಡಕ್ಕೆ ಹೇಳಿದೆ ಅವರಿಗೆಲ್ಲ, ನೋಡೋಣ ಅವ್ರದ್ದು ಫ್ರೆಂಡ್ಸ್ ಅಂದರೆ ಹೇಗಿರ್ತಾರೆ, ನಿಯತ್ ಎಷ್ಟಿದೆ ನೋಡೋಣ ಅಂತ ನಾನು ಕೇಳಿದೆ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಆದರೆ ಒಳಗೊಳಗೆ ಅಮೆರಿಕ ಹೆದರ್ಕೊಂಡಿದ್ರೆ ಯಾಕೆ? ಬಲಿಷ್ಠ ಅಮೆರಿಕನ್ ನೇವಿಗೆ ಇರಾನ್ ಫೇಸ್ ಮಾಡೋಕೆ ಆಗ್ತಾ ಇಲ್ವಾ? ನ್ಯಾಟೋ ರಾಷ್ಟ್ರಗಳು ಚೈನಾ, ಜಪಾನ್ ಟ್ರಂಪ್ಗೆ ಕೈ ಕೊಟ್ಟಿದ್ಯಾಕೆ? ಭಾರತ ಮತ್ತು ಯುರೋಪ್ ಇರಾನ್ ಜೊತೆ ಮಾಡ್ಕೊಂಡಿರೋ ಆ ಸೀಕ್ರೆಟ್ ಡೀಲ್ ಏನು? ಬನ್ನಿ ಈ ಜಿಯೋ ಪೊಲಿಟಿಕಲ್ ಗೇಮ್ ನ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡ್ತಾ ಹೋಗೋಣ. ಲಾಭ ನಿಮ್ಗೆ, ರಿಸ್ಕ್ ನಮ್ಗ. ಟ್ರಂಪ್ ಹೊಸ ಲಾಜಿಕ್. ಸ್ನೇಹಿತರೆ, ಹಾರ್ಮುಜ್ ಜಲಸಂಧಿ ಬ್ಲಾಕ್ ಆದ ತಕ್ಷಣ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಅಂದ್ಕೊಂಡಿದ್ದೇನು, ಓ ಅಮೆರಿಕ ಬರುತ್ತೆ, USS ಅಬ್ರಹಾಂ ಲಿಂಕನ್, USS ಜೆರಾಲ್ಡ್ ಆಫ್ ಫೋರ್ಡ್ ತನ್ನ ಬಲಿಷ್ಠ ನೇವಿ ಎಲ್ಲ ನುಗ್ಗಿಸಿ ಈ ರೂಟನ್ನು ಓಪನ್ ಮಾಡಿಸುತ್ತೆ ಅಂಥೇಳಿ. ಆದರೆ ಟ್ರಂಪ್ ರೂಟ್ ಓಪನ್ ಮಾಡಿಸೋದಿರಲಿ, ಉಲ್ಟಾ ಪ್ರಪಂಚಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಪರಿಸ್ಥಿತಿ ಕೈ ಮೀರ್ತಿದ ಹಾಗೆ ಬರ್ಡನ್ ಶೇರಿಂಗ್ ಅನ್ನೋ ಹೊಸ ಲಾಜಿಕ್ ಮುಂದಿಟ್ಟಿದ್ದಾರೆ. ಟ್ರಂಪ್ ಲಾಜಿಕ್ ಸಿಂಪಲ್, ಅಮೆರಿಕ ಈಗ ತೈಲ ವಿಚಾರದಲ್ಲಿ ಸ್ವಾವಲಂಬಿ, ಇಂಡಿಪೆಂಡೆಂಟ್. ಅವ್ರು ಬೇಕಾದ್ರೆ ರಫ್ತು ಮಾಡೋ ಸಾಮರ್ಥ್ಯ ಅವರಿಗಿದೆ. ಹಾರ್ಮುಜ್ ಮಾರ್ಗದಿಂದ ಅಮೆರಿಕಗೆ ಬರೋ ತೈಲ ಕೇವಲ 1% ಮಾತ್ರ, ಅದು ಕೂಡ ಇಂಟರ್ನ್ಯಾಷನಲ್ ಟ್ರೇಡ್ ನ ಭಾಗವಾಗಿ. ಅಮೆರಿಕ ಮನಸ್ಸು ಮಾಡಿದ್ರೆ ಎಲ್ಲ ಉತ್ಪತ್ತಿ ಮಾಡಿ ನಮಗೆ ಕೊಡಿ, ಇಲ್ಲೇ ಇಟ್ಕೊಳ್ಳೋಣ ಅಂತ ಹೇಳಿದ್ರೆ ಅವರಿಗೆ 1% ಬೇಕಾಗಿಲ್ಲ ಹೊರಗಿನಿಂದ. ಆದ್ರೆ ಚೀನಾಗೆ ಬರೋಬ್ಬರಿ 50-90% ತೈಲ ಬರೋದು ಇದೇ ದಾರಿಯಲ್ಲಿ. ಜಪಾನ್ಗೆ 95% ತೈಲ ಇಲ್ಲಿಂದನೇ ಹೋಗಬೇಕು. ಭಾರತಕ್ಕೂ ಅಷ್ಟೇ. ಯುರೋಪ್ ರಾಷ್ಟ್ರಗಳ ಕಥೆನೂ ಹೀಗೆ ಇದೆ. ಹೀಗಿರುವಾಗ ಲಾಭ ನಿಮಗೆ, ರಿಸ್ಕ್ ನಮಗ ಅನ್ನೋದು ಟ್ರಂಪ್ ವಾದ. ನಿಮಗೂ ತೈಲ ಬೇಕು ಅಂದ್ರೆ ನಿಮ್ಮ ಯುದ್ಧ ನೌಕೆಗಳನ್ನ ತಗೊಂಡ್ ಬನ್ನಿ, ನಾವೊಬ್ಬರೇ ಬಂದು ಇರಾನ್ ಜೊತೆಗೆ ಗುದ್ದಾಡೋದು ಯಾಕೆ, ನೀವು ಬನ್ನಿ ಅಂತ ಟ್ರಂಪ್ ಅವ್ರನ್ನ ಎಳ್ಕೊಂಡು ಹೋಗಿ ಟ್ರೈ ಮಾಡ್ತಿದ್ದಾರೆ ಯುದ್ಧ ಭೂಮಿಗೆ. ಅಷ್ಟು ಮಾತ್ರ ಅಲ್ಲ, ಯುರೋಪಿನ ಮಿತ್ರರಿಗೆ, ಏಷ್ಯಾದ ಪ್ರತಿಸ್ಪರ್ಧಿ ಚೀನಾಗೆ, ಹಾಗೆ ಮಿತ್ರರಾಗಿರೋ ಜಪಾನ್, ಸೌತ್ ಕೊರಿಯಾಗೆ ನೇರ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನ್ಯಾಟೋ ಒಕ್ಕೂಟದ ರಾಷ್ಟ್ರಗಳಿಗೆ ನಾವು ಯುಕ್ರೇನ್ ವಿಚಾರದಲ್ಲಿ ನಿಮಗೆ $ಬಿಲಿಯನ್ ಗಟ್ಟಲೆ ಸುರಿದು ಹೆಲ್ಪ್ ಮಾಡಿದ್ದೀವಿ, ಈಗ ನೀವು ನಮಗೆ ಸಹಾಯ ಮಾಡಿಲ್ಲ ಅಂದ್ರೆ ನ್ಯಾಟೋ ಭವಿಷ್ಯವೇ ಬಿದ್ದು ಹೋಗಬಹುದು ಅನ್ನೋ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಚೈನಾಗೂ ಕೂಡ ಅಷ್ಟೇ. ನಿಮ್ಗೆ ಗೊತ್ತಿರೋ ಹಾಗೆ ಟ್ರಂಪ್ ಇದೇ 31ಕ್ಕೆ ಚೀನಾಗೆ ಹೋಗೋದಿತ್ತು ಲೆಕ್ಕಾಚಾರದಲ್ಲಿ, ಜಿನ್ಪಿಂಗ್ರನ್ನ ಮೀಟ್ ಮಾಡೋದಿತ್ತು. ಈಗ ಚೈನಾ ತನ್ನ ಯುದ್ಧ ನೌಕೆಗಳನ್ನು ಕಳಿಸ್ಲಿಲ್ಲ ಅಂದ್ರೆ ಈ ಮಹತ್ವದ ಶೃಂಗಸಭೆಯನ್ನೇ ಕ್ಯಾನ್ಸಲ್ ಮಾಡ್ತೀನಿ ಅಂತ ಬೆದರಿಕೆ ಹೊಟ್ಟಿದ್ದಾರೆ. ಟ್ರಂಪ್ ಆಡ್ತಿರೋದು ಹೇಗಿದ್ರೆ ಆಸ್ ಇಫ್ ಅವ್ರು ಚೀನಾಗ್ ಹೋಗೋದೇನೆ ಚೀನಾದ ಭಾಗ್ಯದ ಬಾಗಿಲು ತೆರೆದ ಹಾಗೆ, ಟ್ರಂಪ್ ಕಾಲಿಟ್ರೇನೆ ಚೀನಾದ ನೆಲ ಚಿನ್ನ ಆಗಿಬಿಡುತ್ತೆ ಅಂತ ಅನ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಟ್ರಂಪ್. ಬಲಿಷ್ಠ ಅಮೆರಿಕನ್ ನೇವಿಗೆ ಶುರುವಾಯ್ತಾ ನಡುಕ. ಸ್ನೇಹಿತರೆ, ಅಮೆರಿಕ ಬಲಿಷ್ಠ ನೌಕಾಪಡೆಯನ್ನ ಹೊಂದಿದ್ರು ಕೂಡ ಜಲಸಂಧಿ ಕ್ಲಿಯರ್ ಮಾಡೋದು ಅಷ್ಟು ಸುಲಭ ಇಲ್ಲ. ಯಾಕೆ ಅಂತ ನಾವು ಪ್ರತ್ಯೇಕ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ, ವಿಶೇಷವಾಗಿ ಈ ರಿಪೋರ್ಟ್ನಲ್ಲಿ. ಆದರೆ ಇನ್ನೂ ಬೇರೆ ಕಾರಣಗಳು ಕೂಡ ಇದೆ. ಮಿಲಿಟರಿ ಸತ್ಯ ಕೂಡ ಅಡಗಿದೆ. ಅಮೆರಿಕನ್ ನೌಕಾಪಡೆ ಇತ್ತೀಚೆಗೆ ಒಂದು ದೊಡ್ಡ ಮಿಸ್ಟೇಕ್ ಮಾಡಿದೆ. ಸಮುದ್ರದಲ್ಲಿ ಹುದುಗಿಸಿಟ್ಟಿರೋ ಅಪಾಯಕಾರಿ ಮೈನ್ಗಳನ್ನ ಅಂದ್ರೆ ಜಲಸ್ಫೋಟಕಗಳನ್ನ ಹುಡುಕಿ ತೆಗೆಯುವ ಅವೆಂಜರ್ ಕ್ಲಾಸ್ ಅನ್ನೋ ಬಲಶಾಲಿ ಹಡಗುಗಳ ಫ್ಲೀಟ್ ಅನ್ನ ಅಮೆರಿಕ ರಿಟೈರ್ ಮಾಡಿದೆ, ನಿವೃತ್ತಿ ಕೊಟ್ಟಿದೆ. ಕೆಲವನ್ನ ಮಿಡಲ್ ಈಸ್ಟ್ ನಿಂದ ದೂರಕ್ಕೆ ಬೇರೆ ಕಡೆಗೆ ಶಿಫ್ಟ್ ಮಾಡಿದೆ. ಇದರ ಬದಲಿಗೆ ಈಗ ಅಮೆರಿಕದ ಬಳಿ ಲಿಟ್ರಲ್ ಕಾಂಬ್ಯಾಟ್ ಶಿಪ್ಸ್ LCSಗಳಿದಾವೆ. ಇವು ಡ್ರೋನ್ ಮತ್ತು ಹೆಲಿಕಾಪ್ಟರ್ ಬಳಸಿ ಮೈನ್ ಹುಡುಕ್ತವೆ. ಆದರೆ ಸಮಸ್ಯೆ ಏನು ಅಂದರೆ ಈ ಹೊಸ ಸಿಸ್ಟಮ್ ಇರಾನ್ ಅಂತಹ ಡೇಂಜರಸ್ ವಾರ್ ಝೋನ್ನಲ್ಲಿ ಇನ್ನೂ ಕಂಪ್ಲೀಟ್ ಬ್ಯಾಟಲ್ ಟೆಸ್ಟ್ ಆಗಿಲ್ಲ, ಬ್ಯಾಟಲ್ ಪ್ರೂವನ್ ಅಲ್ಲ. ಜೊತೆಗೆ ಇರಾನ್ ಹತ್ರ ಬರೋಬ್ಬರಿ 6,000ಕ್ಕೂ ಅಧಿಕ ಡೇಂಜರಸ್ ನೇವಲ್ ಮೈನ್ಸ್ ಇವೆ.
ಅದರಲ್ಲಿ ನೀರಿನ ಆಳದಲ್ಲಿ ಕೂರುವ ಬಾಟಮ್ ಮೈನ್ಗಳು, ತೇಲಾಡೋ ಡ್ರಿಫ್ಟಿಂಗ್ ಮೈನ್ಗಳು, ಹಡಗಿಗೆ ಅಂಟಿಕೊಳ್ಳೋ ಲಿಂಪೆಟ್ ಮೈನ್ಗಳು ಕೂಡ ಸೇರಿವೆ. ಜೊತೆಗೆ ಇರಾನ್ನ ಸಣ್ಣ ಸಣ್ಣ ಸ್ಪೀಡ್ ಬೋಟ್ಗಳು ಯಾವ ಕ್ಷಣದಲ್ಲಾದರೂ ಅಮೆರಿಕನ್ ಹಡಗುಗಳ ಮೇಲೆ ಆತ್ಮಾಹುತಿ ದಾಳಿ ಮಾಡಬಹುದು. ಹೀಗಾಗಿ ಯಾವುದೇ ಪ್ರತ್ಯಕ್ಷ ಬ್ಯಾಟಲ್ ಅನುಭವ ಇಲ್ಲದ ಈ ಹೊಸ ಹಡಗುಗಳನ್ನ, ಟೆಕ್ನಾಲಜಿಯನ್ನ, ಎಕ್ವಿಪ್ಮೆಂಟ್ಸ್ ಅನ್ನ, ಮಿಲಿಟರಿ ಹಾರ್ಡ್ವೇರ್ ಇಟ್ಕೊಂಡು ಹೊರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಅನ್ನ ಫೇಸ್ ಮಾಡೋದು ಅಮೆರಿಕ ಸೇನೆಗೆ ರಿಸ್ಕಿ ಮತ್ತು ಚಾಲೆಂಜಿಂಗ್. ಅದೇ ಕಾರಣಕ್ಕೆ ಟ್ರಂಪ್ಗೆ ಈಗ ಬ್ರಿಟನ್, ಜಪಾನ್, ಫ್ರಾನ್ಸ್ ಬಳಿ ಇರೋ ಅಡ್ವಾನ್ಸ್ಡ್ ಮೈನ್ ಸ್ವೀಪರ್ ಹಡಗುಗಳ ತುರ್ತು ಅಗತ್ಯ ಇದೆ. ಅದಕ್ಕಾಗಿ ಬನ್ರಿ ತಗೊಂಬನ್ರಿ ನಿಮ್ದು ಹಡಗು ಅಂತ ಟ್ರಂಪ್ ಕೂಗ್ಕೊಳ್ತಾ ಇದ್ದಾರೆ. ಜೊತೆಗೆ ಟ್ರಂಪ್ಗೆ ಇಲ್ಲಿ ಒಂದು ಜಿಯೋಪೊಲಿಟಿಕಲ್ ಸ್ಕೋರ್ ಮಾಡೋ ಉಮೇದು ಕೂಡ ಇದೆ. ಒಬ್ಬರೇ ಯುದ್ಧ ಮಾಡೋದಕ್ಕಿಂತ ನನ್ನ ಟೀಮ್ ಎಷ್ಟು ದೊಡ್ಡ ಇದೆ ಗೊತ್ತಾ, ನೀನೇ ಸರಿ ಇಲ್ಲ, ನೀನು ಒಬ್ಬನೇ ಇರೋದು ನೋಡು, ಏಕಾಂಗಿ ಆಗಿದೆಯಾ, ಇಡೀ ಜಗತ್ತು ನಿನ್ನ ವಿರುದ್ಧ ಇದೆ ಕಣೋ, ನಾನು ಒಬ್ಬನೇ ಅಲ್ಲ ನೋಡು. ಬ್ರಿಟನ್, ಜಪಾನ್, ಸೌತ್ ಕೊರಿಯಾ, ಚೈನಾ ಕೂಡ ಸುಮ್ಮನಿಲ್ಲ, ಫ್ರಾನ್ಸ್ ಸ್ವಲ್ಪ ನ್ಯೂಟ್ರಲ್ ಅಂತ ಹೇಳ್ತಾರೆ ಅವರು, ಫ್ರಾನ್ಸ್ ನೋಡಿ ಎಲ್ಲರೂ ಇದ್ದಾರೆ, ಎಲ್ಲರೂ ಹೇಳ್ತಿದ್ದಾರೆ ಓಪನ್ ಮಾಡೋ ಪರವಾಗಿಲ್ಲ ಅಂತ ಇರಾನ್ಗೆ ಹೇಳೋಕೆ. ಆ ಮೂಲಕ ನ್ಯಾಯದ ಪರ ನಾವಿದ್ದೀವಿ, ಜಗತ್ತಿನ ಪರ ನಾವಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೂ ಕೂಡ ಟ್ರಂಪ್ಗೆ ಹೆಲ್ಪ್ ಆಗುತ್ತೆ. ಅವರೆಲ್ಲ ಬಂದು ಕೈ ಜೋಡಿಸಿದ್ರೆ ಟ್ರಂಪ್ ಜೊತೆಗಿರೋ ರಾಷ್ಟ್ರಗಳ ಸಂಖ್ಯೆ ಜಾಸ್ತಿ ಆದ್ರೆ ಒಂಥರ ಟ್ರಂಪ್ಗೆ ಲೆಜಿಟಿಮಸಿ ಬರುತ್ತೆ. ಅವರ ಎಲ್ಲ ಆಕ್ಷನ್ಸ್ಗೆ ಟ್ರಂಪ್ ಮಾಡಿದ್ದು ಸರಿ ಅನ್ನೋ ಸಮರ್ಥನೆ ಸಿಕ್ಕದಂಗಾಗುತ್ತೆ ಅವರಿಗೆ. ಅದಕ್ಕೂ ಕೂಡ ಟ್ರಂಪ್ ಎಲ್ಲರಿಗೂ ಒತ್ತಾಯ ಮಾಡ್ತಿದ್ದಾರೆ, ಒಬ್ಬನೇ ಕಳಿಸ್ತಿದಿರಲ್ಲ ಬನ್ರಿ ಎಲ್ರು ಅಂತ ಹೇಳಿ. ಟ್ರಂಪ್ ಮುಖಕ್ಕೆ ಹೊಡೆದ ಆಪ್ತ ಮಿತ್ರರು ಬ್ರಿಟನ್ ಮತ್ತು ಅಮೆರಿಕದ ಗಂಡ ಹೆಂಡತಿ ಸಂಬಂಧ, ರಿಲೇಶನ್ಶಿಪ್ ಆಫ್ ಎ ಮ್ಯಾರೇಜ್ ಅಂತ ಹೇಳೋ ಬ್ರಿಟನ್ನೇ ಕೈ ಎತ್ತಿದೆ. ಕೇರ್ ಸ್ಟಾರ್ಮರ್ ತುಂಬಾ ಜಾಣ್ಮೆಯಿಂದ ಎಸ್ಕೇಪ್ ಆಗಿದ್ದಾರೆ. ನಾವು ಈ ದೊಡ್ಡ ಯುದ್ಧಕ್ಕೆ ಎಂಟ್ರಿ ಕೊಡಲ್ಲ, ಹಾರ್ಮುಜ್ ಓಪನ್ ಮಾಡಬೇಕು ನಿಜ, ಆದರೆ ಅದು ಸಿಂಪಲ್ ಟಾಸ್ಕ್ ಅಲ್ಲ, ಬೇಕಿದ್ರೆ ಮೈನ್ಗಳನ್ನ ಹುಡುಕೋಕೆ ಡ್ರೋನ್ ನಿಮಗೆ ಕೊಡ್ತೀವಿ ಅಷ್ಟೇ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜರ್ಮನಿಯಂತೂ ನೇರವಾಗಿ ಕೌಂಟರ್ ಕೊಟ್ಟಿದೆ. ಜರ್ಮನಿಯ ಡಿಫೆನ್ಸ್ ಮಿನಿಸ್ಟರ್ ಬೋರಿಸ್ ಪ್ರಿಸ್ಟೋರಿಯಸ್ ಅಮೆರಿಕದಂತಹ ಬೃಹತ್ ನೌಕಾಪಡೆಗೆ ಅಲ್ಲಿ ಹೊರ್ಮುಜ್ನಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂದಮೇಲೆ ಯುರೋಪ್ನಿಂದ ಹೋಗೋ ನಮ್ಮ ಒಂದೆರಡು ಸಣ್ಣ ಹಡಗುಗಳಿಂದ ಏನು ಮಾಡೋಕ್ಕಾಗತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಜಾಣಂತರ ನಿಮ್ಮದೇ ದೊಡ್ಡದು ಸ್ವಾಮಿ, ನಿಮ್ಮ ಕೈಲೇ ಆಗ್ತಿಲ್ಲ, ನಾವೇನು ಮಾಡೋಣ ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, ಟ್ರಂಪ್ ಏನು ಅಂದ್ಕೊಂಡಿದ್ದಾರೆ ನಮ್ಮ ಬಗ್ಗೆ ಅಂತ ವ್ಯಂಗ್ಯನೂ ಮಾಡಿದ್ದಾರೆ. ಯುರೋಪ್ನ ಇತರ ಪ್ರಮುಖ ರಾಷ್ಟ್ರಗಳಾದ ಸ್ಪೇನ್ ಮತ್ತು ಫ್ರಾನ್ಸ್ ಕೂಡ ಇದೇ ರಾಗ ಹಾಡಿವೆ. ಸ್ಪೇನ್ ವಿದೇಶಾಂಗ ಸಚಿವ ಪರಿಸ್ಥಿತಿ ಇನ್ನಷ್ಟು ಹಾಳಾಗುವಂತ ಯಾವ ಕೆಲಸವನ್ನು ನಾವು ಮಾಡಬಾರದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಫ್ರಾನ್ಸ್ ನಮ್ಮ ಸ್ಟ್ಯಾಂಡ್ ಏನಿದ್ರು ಡಿಫೆನ್ಸಿವ್ ಅಷ್ಟೇ, ಯುದ್ಧ ಮಾಡಕ್ ನಾವು ಹೋಗಲ್ಲ, ನಮಗೇನಾದ್ರೂ ಆಪತ್ತು ಬಂದ್ರೆ ಆವಾಗ ನಾವು ನೋಡ್ತೀವಿ, ರಕ್ಷಣೆಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಫ್ರಾನ್ಸ್ನ ಜನರಲ್ ಏನು ಹೇಳಿದ್ದಾರೆ ಅಂತ ನಿಮಗೆ ಆರಂಭದಲ್ಲೇ ಹೇಳಿದ್ವಿ, ಟೈಟಾನಿಕ್. ಇನ್ನು ಜಪಾನ್ ಮತ್ತು ಸೌತ್ ಕೊರಿಯಾ, ಅತಿ ಹೆಚ್ಚು ತೈಲ ಬೇಕಾಗಿರೋದೇ ಇವರಿಗೆ ಇಲ್ಲಿಂದ ಬರೋದು. ಜಪಾನ್ಗೆ 95% ಆಯಿಲ್ ಹೋಗೋದೇ ಮಿಡಲ್ ಈಸ್ಟ್ ನಿಂದ. ಆದ್ರೂ ಜಪಾನ್ ಪ್ರಧಾನಿ ಸನಾಯ್ ಟಕೈಚಿ ನಾವು ಎಸ್ಕಾರ್ಟ್ ಹಡಗುಗಳನ್ನ ಕಳಿಸೋ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ, ಯೋಚನೆ ಮಾಡ್ತಾ ಇದೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಸೌತ್ ಕೊರಿಯಾ ಕೂಡ ಡೈರೆಕ್ಟ್ ಆಗಿ ಬರೋಕೆ ಹಿಂದೇಟು ಹಾಕ್ತಿದೆ. ಫ್ರೆಂಡ್ಸ್, ಕೈ ಕೊಡೋಕೆ ಅಸಲಿ ಕಾರಣ ಏನು? ಮೊದಲನೇ ಪಾಯಿಂಟ್ ನೀವೇ ಶುರು ಮಾಡ್ಕೊಂಡಿರೋದು. ಇಸ್ರೇಲ್ ಮತ್ತು ಅಮೆರಿಕ ಏಕಾಏಕಿ ಯಾರಿಗೆ ಹೇಳದೆ ಮಾಡದೆ ನಮ್ಗೆ ದಾಳಿ ಮಾಡಿ ಹೊಡೆದ್ರಿ, ನಮ್ಮನ್ನ ಕೇಳಿದ್ದೀರಾ ನೀವು, ಈಗ ನಮ್ಮನ್ನು ಕರೆದ್ರೆ ನಾ ಯಾಕೆ ಬರೋಣ ಅನ್ನೋದು ಯುರೋಪಿಯನ್ ಲೀಡರ್ಸ್ ಮುಂದಿಡ್ತಾ ಇರೋ ಡೈರೆಕ್ಟ್ ಪ್ರಶ್ನೆ. ನೆಕ್ಸ್ಟ್ ಪಾಯಿಂಟ್, ಕಾನೂನು ಸಮಸ್ಯೆ. ಯಾವುದೇ ಕಾರ್ಯಾಚರಣೆಗೆ ವಿಶ್ವಸಂಸ್ಥೆಯ ಯಾವುದೇ ಅನುಮತಿ ಇಲ್ಲ ಈಗ ನಡೀತಿರೋದಕ್ಕೆ. UN ಮ್ಯಾಂಡೇಟ್ ಇಲ್ಲದೆ ಬೇರೆ ರಾಷ್ಟ್ರಗಳು ತಮ್ಮ ಸೇನೆಯನ್ನ ಕಳಿಸೋ ಹಾಗಿಲ್ಲ. ಈ ಯುದ್ಧಕ್ಕೆ ವಿಶ್ವಸಂಸ್ಥೆಯ ಯಾವುದೇ ಪರ್ಮಿಷನ್ ಇಲ್ಲ. ಏನೋ ನ್ಯಾಟೋದ ಆರ್ಟಿಕಲ್ 5 ನಿಯಮ ನೋಡಿದ್ರೆ, ಯಾವುದಾದ್ರೂ ನ್ಯಾಟೋ ರಾಷ್ಟ್ರಗಳ ಮೇಲೆ ಶತ್ರುಗಳು ಮೊದಲು ಅಟ್ಯಾಕ್ ಮಾಡಿದ್ರೆ ಮಾತ್ರ ಎಲ್ಲರೂ ಒಟ್ಟಾಗಿ ಸೇರಿ ಆಕ್ಷನ್ ತಗೋಬೇಕು. ಆದರೆ ಇಲ್ಲಿ ಅಮೆರಿಕನೇ ಮೊದಲು ಮಾಡಿರೋದು. ಹೀಗಾಗಿ ನ್ಯಾಟೋ ನಿಯಮಗಳ ಪ್ರಕಾರವೂ ಅಮೆರಿಕಾಗೆ ಬೆಂಬಲ ಕೊಡೋಕೆ ಸಾಧ್ಯ ಇಲ್ಲ ಅಂಥೇಳಿ ಕೈ ಎತ್ತುತ್ತಾ ಇದ್ದಾರೆ. ಇನ್ನು ಜಪಾನ್ನ ಶಾಂತಿಪ್ರಿಯ ಸಂವಿಧಾನದ ಪ್ರಕಾರ ಕೂಡ ಅಷ್ಟೇ, ಅವರು ಬೇರೆ ದೇಶದ ಯುದ್ಧ ಭೂಮಿಗೆ ಹೋಗಿ ಆಕ್ರಮಣಕಾರಿ ಹೆಜ್ಜೆ ಇಡೋಕೆ ಅವಕಾಶನೇ ಇಲ್ಲ. ಮೂರನೇ ಅತಿ ದೊಡ್ಡ ಕಾರಣ ಮಿಲಿಟರಿ ರಿಸ್ಕ್. ಇರಾನ್ ಜೊತೆ ಡೈರೆಕ್ಟ್ ಆಗಿ ಕಾದಾಟ ಕೇಳಿದ್ರೆ ಇಡೀ ಮಿಡಲ್ ಈಸ್ಟ್ ಹೊತ್ತಿ ಉರಿಯುತ್ತೆ ಅನ್ನೋ ಭಯ ಪ್ರಪಂಚಕ್ಕಿದೆ. ಸುಮ್ಮನೆ ನಮ್ಮ ಹಡಗುಗಳನ್ನಲ್ಲಿ ಕಳಿಸಿದ್ರೆ ಇರಾನ್ ಅದನ್ನು ಟಾರ್ಗೆಟ್ ಮಾಡುತ್ತೆ, ಆಮೇಲೆ ನಾವು ಯುದ್ಧ ಮಾಡಲೇಬೇಕಾಗತ್ತೆ. ಟ್ರಂಪ್ ನಮ್ಮನ್ನು ಅವರು ಶುರು ಮಾಡಿರೋ ಯುದ್ಧಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಮೊಸರು ತಿಂದು ನಮಗೂ ಹಚ್ಚಕ್ಕೆ ನೋಡ್ತಾ ಇದ್ದಾರೆ ಅನ್ನೋದು ಇವ್ರ ಗಾಬರಿ. ನಾಲ್ಕನೇದು ಸಮಸ್ಯೆ ಅನ್ನೋಕ್ಕಿಂತ ಹೆಚ್ಚಾಗಿ ಅವಕಾಶ. ಇಷ್ಟು ದಿವಸ ಟ್ರಂಪ್ ಮಿತ್ರರನ್ನ ಹೀನಾಯವಾಗಿ ನಡೆಸ್ಕೊಂಡಿದ್ರು. ಮಿತ್ರರ ಮೇಲೇ ಟ್ಯಾಕ್ಸು, ಟ್ಯಾರಿಫ್ ಅಂತ ಹೇಳಿ ಹಿಂಸೆ ಕೊಡ್ತಾ ಇದ್ರು. ಪುಕ್ಸಟ ಸೆಕ್ಯೂರಿಟಿ ಕೊಡ್ತೀನಿ ತಡೀರಿ, ನಿಮಗೆ ನ್ಯಾಟೋಗೆ ದುಡ್ಡು ಸುರಿದು ಇನ್ನು ಆಗಲ್ಲ, ಬಿಲ್ ಕಳಿಸ್ತೀನಿ, ಬಿಲ್ ಪೇಮೆಂಟ್ ಮಾಡಿ ಅದಕ್ಕೆ ಸೆಕ್ಯೂರಿಟಿಗೆ, ಆಮೇಲೆ ನಿಮಗೆ ಮತ್ತೆ ಫರ್ದರ್ ರಕ್ಷಣೆ ಕೊಡ್ತೀವಿ ಅಂತ ಹೇಳಿ ಚೀಪಾಗಿ ನಡೆಸ್ಕೊಳ್ತಾ ಇದ್ರು ಟ್ರಂಪ್ ತಮ್ಮ ಮಿತ್ರ ರಾಷ್ಟ್ರಗಳನ್ನ. ಅದೇ ಕಾರಣಕ್ಕೆ ಈಗ ಟ್ರಂಪ್ ಸಿಕ್ಕಾಕೊಂಡಿರೋ ಟೈಮ್ನಲ್ಲಿ ಅನುಭವಿಸ್ಲಿ ಸ್ವಲ್ಪ ಅಂತ ಬಿಟ್ಟಿದ್ದಾರೆ ಮಿತ್ರರು. ಟ್ರಂಪ್ಗೆ ಕೈ ಕೊಟ್ಟು ಇರಾನ್ ಜೊತೆ ಸೀಕ್ರೆಟ್ ಡೀಲ್. ಸ್ನೇಹಿತರೆ, ರಿಪೋರ್ಟ್ಸ್ ಪ್ರಕಾರ ಫ್ರಾನ್ಸ್ ಮತ್ತು ಇಟಲಿ ಅಂತ ರಾಷ್ಟ್ರಗಳು ಅಮೆರಿಕ ಕೈ ಕೊಟ್ಟು ಡೈರೆಕ್ಟ್ ಆಗಿ ಇರಾನ್ ಅಧಿಕಾರಿಗಳೊಂದಿಗೆ ಸೀಕ್ರೆಟ್ ಮಾತುಕತೆ ಮಾಡ್ತಾ ಇದ್ದಾರೆ. ನೋಡಪ್ಪ ಇರಾನ್, ನಾವು ಅಮೆರಿಕದೊಂದಿಗೆ ಇಲ್ಲ, ನಿಮ್ಮ ಮೇಲೆ ನಾವು ದಾಳಿ ಮಾಡೋಕ್ಕೆ ಬರಲ್ಲ, ದಯವಿಟ್ಟು ನಮ್ಮ ರಾಷ್ಟ್ರದ ಫ್ಲಾಗ್ ಇರೋ ಹಡಗುಗಳಿಗೆ ಸೇಫ್ ಆಗಿ ಪಾಸ್ ಆಗೋಕೆ ಬಿಡಬೇಕು ನೀವು ಅಂತ ಇನ್ಶೂರೆನ್ಸ್ ಬ್ಯಾಕ್ಡ್ ಕಾರಿಡಾರ್ಗಳ ಮೂಲಕ
ಸೀಕ್ರೆಟ್ ಡೀಲ್ ಮಾಡ್ಕೊಳ್ತಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಟರ್ಕಿ ಅಮೆರಿಕ ಮಾತು ಕೇಳೋಕೆ ಹೋಗಲೇ ಇಲ್ಲ, ಬದಲಾಗಿ ಇರಾನ್ ರಾಜಧಾನಿ ಟೆಹರಾನ್ ಜೊತೆ ಡೈರೆಕ್ಟ್ ಆಗಿ ಮಾತುಕತೆ ನಡೆಸಿತು. ಪರಿಣಾಮ ಟರ್ಕಿಯ 14 ಹಡಗುಗಳು ಸೇಫ್ ಆಗಿ ಪಾಸ್ ಆಗೋಕೆ ಆಲ್ರೆಡಿ ಇರಾನ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಥವಾ ಕ್ಲಿಯರೆನ್ಸ್ಗಾಗಿ ಕಾಯ್ತಿವೆ. ಟರ್ಕಿ ಮಾತ್ರ ಅಲ್ಲ, ನಮ್ಮ ಭಾರತ ಕೂಡ ಅಮೆರಿಕಕ್ಕಾಯ್ದೆ ಇರಾನ್ ಜೊತೆ ಡಿಪ್ಲೊಮ್ಯಾಟಿಕ್ ಆಗಿ ಮಾತುಕತೆ ನಡೆಸಿ ಆಲ್ರೆಡಿ ನಮ್ಮ 2 ದೊಡ್ಡ LPG ತುಂಬಿರುವ ಹಡಗುಗಳು ಈ ಡೇಂಜರ್ ಝೋನ್ನಿಂದ ಸೇಫ್ ಆಗಿ ಹೊರಗೆ ಬಂದಿವೆ. ಒಟ್ಟಾರೆ ಅಮೆರಿಕದೊಂದಿಗೆ ನಿಂತರೆ ನಮ್ಮ ಆರ್ಥಿಕತೆ ಹಾಳಾಗುತ್ತೆ. ಅದೇ ಕಾರಣಕ್ಕೆ ಟ್ರಂಪ್ ಏನಾದರೂ ಮಾಡ್ಕೊಳ್ಳಿ, ಎನಫ್ ಇಸ್ ಎನಫ್, ನಮ್ಮ ರಕ್ಷಣೆ ನಾವೆಲ್ಲ ಸೇರ್ಕೊಂಡು ಒಟ್ಟಿಗೆ ಮಾಡ್ಕೊಳ್ಳೋಣ. ಯುರೋಪ್ನವ್ರು ಅಷ್ಟೊಂದು ಗತಿಗೆಟ್ಟವ್ರೇನಲ್ಲ, ಅವ್ರ ಹತ್ರ ದುಡ್ಡಿದೆ, ಟೆಕ್ನಾಲಜಿ ಕೂಡ ಇದೆ, ಮ್ಯಾನುಫ್ಯಾಕ್ಚರ್ಗೊಂದು ಮಾಡ್ಕೋಬೇಕು, ಮಾಡ್ಕೊಂಡ್ರೆ ಆಯಿತು. ಎಷ್ಟಂತ ಈ ಟ್ರಂಪ್ ಹೇಳಿದನ್ನು ಕೇಳೋದು ಅಥವಾ ಅಮೆರಿಕವನ್ನು ಡಿಪೆಂಡ್ ಆಗಿರೋದು ಅನ್ನೋ ಮೈಂಡ್ ಸೆಟ್ಗೆ ಅವ್ರು ಬಂದುಬಿಟ್ಟಿದ್ದಾರಾ ಅನ್ನೋದೀಗ ಬಹಳ ಕುತೂಹಲ ಕಾರಣ ಆಗ್ತಾ ಇದೆ ಜಾಗತಿಕ ರಾಜಕಾರಣದಲ್ಲಿ, ಜಿಯೋ ಪಾಲಿಟಿಕ್ಸ್ನಲ್ಲಿ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.